ಗೌರವ ಸಮರ್ಪಣೆ ನಡೀತದೆ. ಈ ಕಾರ್ಯಕ್ರಮ ಇಷ್ಟೆಲ್ಲ ಯಶಸ್ವಿಗೆ ಕಾರಣಕರ್ತರಾಗಿರ್ತಕ್ಕಂಥ ಅಮ್ಮಿನಗಡ ಮತ್ತು ಗಡಿಗೋಡ್ಗಾಂವ್ ಮತ್ತು ಉಪ್ಪಿನಬೆಟಗೇರಿ ಅಜ್ಜನವರು ಎಲ್ಲರೂ 3 ಮಂದಿ ಸೇರಿಕೊಂಡು ಈ ಕಾರ್ಯಕ್ರಮಕ್ಕೆ ಯಶಸ್ವಿ ಕಾರ್ಯಕರ್ತ ಆಗಿದ್ದಾರೆ. ಅವರ ಹಿಂದೆ ನಾವೆಲ್ಲ ಇತ್ತುಕೊಂಡು ಈ ಕಾರ್ಯಕ್ರಮ ಯಶಸ್ವಿಗೊಳಿಸಿದ್ದೇವೆ. ಅದಕ್ಕಾಗಿ ಪೂಜ್ಯ ಗುರುಗಳಿಗೆ ಗೌರವ ಸಮರ್ಪಣೆ ನಡೀತದೆ. ಜೋರಾದ ಚಪ್ಪಾಳೆ, ಚೂರು ಚಪ್ಪಾಳೆ ಒಂದಿಗೆ ಪೂಜ್ಯ ಅಮ್ಮಿನಗಡದ ಅಜ್ಜನವರಿಗೆ ಹಾಗೂ ಗಡಿಗಡ ಅಜ್ಜನವರಿಗೆ ಗೌರವ ಸಮರ್ಪಣೆ ನಡೀತಾ ಇದೆ. ಜೋರು ಚಪ್ಪಾಳೆ ತಟ್ಟಬೇಕವ. ನಮ್ಮ ಕೇಡಿಗೆ ಕಾರ್ಯಕ್ರಮ ಇತಿಹಾಸದಲ್ಲಿ ನೆನಪಿಡುವಂಥ ಕಾರ್ಯಕ್ರಮ ಆಯಿತು. ಇಂಥ ಕಾರ್ಯಕ್ರಮ ಮುಂದೆ ಆಗುತ್ತೋ ಹಿಂದಾಗಿತ್ತೋ ಗೊತ್ತಿಲ್ಲ, ಮತ್ತೆ ಇನ್ನು ಮುಂದೆ ಆಗುತ್ತೋ ಬಿಡುತ್ತೋ ಗೊತ್ತಿಲ್ಲ. ಈ ಕಾರ್ಯಕ್ರಮ ಐತಿಹಾಸಿಕವಾಗಿ ಅಕ್ಷರದಲ್ಲಿ ಬಿಡುವಂಥ ಕಾರ್ಯಕ್ರಮ ಮಾಡಿಕೊಟ್ಟಿರ್ತಕ್ಕಂಥ ಶ್ರೇಯಸ್ಸು ಎಲ್ಲ ಪೂಜ್ಯರಿಗೆ ಸಲ್ತದೆ. ಜೋರು ಚಪ್ಪಾಳೆ ಒಂದಿಗೆ ಅವರ ಪೂಜ್ಯರಿಗೆ ಅಭಿನಂದನೆ ಸಲ್ಲಿಸೋಣ. ಅವರ ಪ್ರೀತಿ ವಿಶ್ವಾಸ ಸದಾವಕಾಲ ಮಠದ ಮೇಲೆ ಹೇಗೆ ಇರಲಿ, ಅವರ ಆಶೀರ್ವಾದ ಶ್ರೀಮಠಕ್ಕೆ ಸದಾವಕಾಲ ಇರಲಿ ಅಂತ ತಿಳ್ಕೊಂಡೇಳಿ ಗಡಿಗೋಡ ಅಜ್ಜನವರಲ್ಲಿ ಹಾಗೂ ಪೂಜ್ಯ ಅಮ್ಮಿನಗಡ ಅಜ್ಜನವರಲ್ಲಿ ಭಾಳ ಅರ್ಥಪೂರ್ಣವಾಗಿರ್ತಕ್ಕಂಥ ಕಾರ್ಯವನ್ನು ಮಾಡಿಕೊಟ್ಟಿದ್ದಾರೆ. ಸದಾವಕಾಲ ಅವರ ಆಶೀರ್ವಾದ ಶ್ರೀಮಠಕ್ಕೆ ಇರಲಿ ಅಂತ ಹಾರೈಸಿ, ಇನ್ನೊಂದು ವಿಶೇಷ ಹೇಳ್ಬೇಕಂತಂದರೆ ಈ ಕಾರ್ಯಕ್ರಮ ಯಶಸ್ವಿಗೆ ಕಾರಣಕತ್ತೆ ಹಳ್ಳಿಗೆ ಪ್ರವಚನವನ್ನು ಹಾಗೆ ಎಲ್ಲ ಮಾಡಿರ್ತಕ್ಕಂಥ ಗಡಿಗಡ ಅಜ್ಜನವರಿಗೆ, ಈ ಕಾರ್ಯಕ್ರಮದ ಗೌರವ ಅಧ್ಯಕ್ಷರಾಗಿ ಮಾಡಿರ್ತಕ್ಕಂಥ ಅಮ್ಮಿನಗಡ ಅಜ್ಜನವರಿಗೆ ಅನಂತ ಧನ್ಯವಾದಗಳು. ಕೇಡಿಗೆ ಭಕ್ತರಿಗೆ ಮೇಲೆ ಆಶೀರ್ವಾದ ಸದಾವಕಾಲ ಇರಲಿ ಅಂತ ಹಾರೈಸಿ ಪೂಜ್ಯರಿಗೆ ಜೋರಾದ ಚಪ್ಪಾಳೆ ತಟ್ಟುವ ಮುಖಾಂತರವಾಗಿ ಧನ್ಯವಾದಗಳು ಹೇಳೋಣ. ನಮ್ಮ ಕೇಡಿಗೆ ಸದ್ಭಕ್ತರು ಭಾಳ ಪ್ರೀತಿ ವಾತ್ಸಲ್ಯದಿಂದಿರ್ತಕ್ಕಂಥವ್ರು ನೋಡ್ರಿ. ಎಲ್ಲ ನಮ್ಮ ಯುವಕರು ಗಜಾನ ಯುವಕದ ಮಂಡಿ ಸೇರಿಕೊಂಡು ನಾಯೇನವ್ರಿಗೆ ಏನು ಅಂದಿಲ್ಲ ಬಿಟ್ಟಿಲ್ಲ ಕರೆ. ಹಾಗೆ ಇಲ್ಲೊಂದು ವಿಶೇಷ, ಇವತ್ತು ಗ್ರಂಥ ಲೋಲ್ಪಾಣೆ ಪೂಜ್ಯರಾಗಿರ್ತಕ್ಕಂಥ ಬಸವ ರಾಜೇಂದ್ರ ಮಹಾಸ್ವಾಮಿಗಳವರ ಪುರಾಣ ಗ್ರಂಥ ಲೋಕಾರ್ಪಣೆ ಹಾಗೂ ಶಿವಬಸವ ಮಹಾಸ್ವಾಮಿ